ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ 9945874894. ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಹಾಗೂ ವನ ದಿನಾಚರಣೆ ಆಚರಣೆ. ಶಿಡ್ಲಘಟ್ಟ ತಾಲೂಕಿನ ಚಿಕ್ಕದಾಸರಹಳ್ಳಿ ಬಳಿ ಇರುವ ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಹಾಗೂ ವನ ದಿನಾಚರಣೆ ಕಾರ್ಯಕ್ರಮವನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಂದ ಧ್ವಜಾರೋಹಣ ನೆರವೇರಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಕನ್ನಡಾಂಬೆಯ ಭಾವಚಿತ್ರದೊಂದಿಗೆ ಮೆರವಣಿಗೆ ಮಾಡಿ ನಂತರ ಶಾಲೆಯ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವನ ದಿನಾಚರಣೆ ಪ್ರಯುಕ್ತ ಶಾಲಾವರಣದಲ್ಲಿ ಒಂದು ಅರಣ್ಯದ ರೀತಿ ಗಿಡಮರಗಳು, ಪ್ರಾಣಿ ಪಕ್ಷಿಗಳು ಯಾವ ರೀತಿ ಇರ್ತವೋ ಆ ರೀತಿಯಲ್ಲಿ ಸೃಷ್ಟಿಸಿ ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ವಿವರಣೆಯನ್ನ ಶಿಕ್ಷಕರು ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲಾ ಶಿಕ್ಷಕಿ ವನಜಾಕ್ಷಿಯವರು 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಕನ್ನಡ ರಾಜ್ಯೋತ್ಸವ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ನಮ್ಮ ಶಾಲೆಯಲ್ಲಿ ಈ ದಿನ ಪೋಷಕರ ಸಭೆಯನ್ನು ಸಹ ಹಮ್ಮಿಕೊಂಡಿದ್ದು ನಂತರ ನಮ್ಮ ಶಾಲೆಯಲ್ಲಿ LKG, UKG ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿ, ವಿದ್ಯಾರ್ಥಿಗಳಿಗೆ ಲೌಕಿಕ ಪ್ರಾಕೃತಿಕ ವಿಚಾರಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡುವ ಈ ಬಗ್ಗೆ ಈ ದಿನ ನಮ್ಮ ಶಾಲೆಯಲ್ಲಿ ವನ ದಿನಾಚರಣೆಯನ್ನು ಸಹ ಆಚರಿಸುತ್ತಿದ್ದೇವೆ. ವನ ದಿನಾಚರಣೆಗೋಸ್ಕರ ಎಲ್ಲ ಪೋಷಕರು ತಮ್ಮ ಸಹಕಾರವನ್ನು ನೀಡಿ ನಮ್ಮ ಶಾಲಾಡಳಿತ ಮಂಡಳಿಯವರು ಸಹ ನಮ್ಮ ಶಿಕ್ಷಕರಿಗೆ ಒಂದು ರೀತಿಯ ಉತ್ತಮ ಪ್ರೇರಣೆಯನ್ನು ಕೊಟ್ಟು ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ್ದಾರೆ. ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಕನ್ನಡ ರಾಜ್ಯೋತ್ಸವ ಅಂದರೆ ಏಕತೆ. ಕನ್ನಡ ರಾಜ್ಯೋತ್ಸವದ ದಿನ ನಾವು ಬಾವುಟವನ್ನು ಆರಿಸಿದಾಗ ಅದರಲ್ಲಿ ಕಾಣಿಸುವಂತಹ ಬಣ್ಣ ಎರಡು, ಹಳದಿ ಮತ್ತು ಕೆಂಪು. ಹಳದಿ ಬಣ್ಣವು ಶಾಂತಿಯುತದ ಪ್ರಯುಕ್ತವಾದರೆ ಕೆಂಪು ಬಣ್ಣ ಧೈರ್ಯವನ್ನು ಸಾಬೀತುಪಡಿಸುತ್ತದೆ ಎಂದರು. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಗಣ್ಯರಿಗೂ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯ ಕಾರ್ಯದರ್ಶಿ ಭಾಗ್ಯಮ್ಮ, ಶಿಕ್ಷಕರಾದ ವನಜಾಕ್ಷಿ HD, ಶ್ರೀನಿವಾಸ್, ವಿಷ್ಣುಕುಮಾರ್, ರಾಧಾ, ದೈಹಿಕ ಶಿಕ್ಷಕ ಶಿವಕುಮಾರ್, ಏಂಜಲ್, ಮೇರಿ, ಇಂದು, ತಿಲಗ ಹಾಗೂ ಎಲ್ಲ ಸಹ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು, ಪೋಷಕರು, ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ವರದಿ ಸೊರಕಾಯಲಹಳ್ಳಿ, ನವೀನ್ ಕುಮಾರ್ SL. ಕನ್ನಡ ರಾಜ್ಯೋತ್ಸವ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ನಮ್ಮ ಶಾಲೆಯಲ್ಲಿ ದಿನ ಪೋಷಕರ ಸಭೆಯನ್ನು ಸಹ ಹಮ್ಮಿಕೊಂಡಿದ್ದು, ತದನಂತರ ಈ ದಿನ ನಮ್ಮ LKG, UKG ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿನ ಅಂತಲೂ ಹೇಳ್ಬೋದು. ಹಾಗೆ ಮಕ್ಕಳಿಗೆ ಎಲ್ಲ ಲೌಕಿಕ ಮತ್ತು ಪ್ರಾಕೃತಿಕ ಎಲ್ಲ ವಿಚಾರಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡುವ ಉದ್ದೇಶದಿಂದಾಗಿ ಈ ದಿನ ನಮ್ಮ ಶಾಲೆಯಲ್ಲಿ ವನ ದಿನಾಚರಣೆಯನ್ನು ಸಹ ಆಚರಿಸುತ್ತಿದ್ದೇವೆ. ಈ ವನ ದಿನಾಚರಣೆಗೋಸ್ಕರ ಎಲ್ಲ ಪೋಷಕರು ಸಹ ತಮ್ಮ ಸಹಕಾರವನ್ನು ನೀಡಿ ನಮ್ಮ ಆಡಳಿತ ಮಂಡಳಿಯವರು ಸಹ ನಮ್ಮ ಶಿಕ್ಷಕರಿಗೆ ಒಂದು ಉತ್ತಮ ರೀತಿಯ ಪ್ರೇರಣೆಯನ್ನು ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ್ದಾರೆ. ಅವ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಮೊದಲನೇದಾಗಿ ಈ ಕನ್ನಡ ರಾಜ್ಯೋತ್ಸವ ಅಂತಂದ್ರೇ ಏಕತೆ. ಕನ್ನಡ ರಾಜ್ಯೋತ್ಸವ ದಿನ ನಾವು ಬಾವುಟವನ್ನು ಹಾರಿಸಿದಾಗ ಅದರಲ್ಲಿ ಕಾಣ್ತಕ್ಕಂತಹ ಬಣ್ಣ ಎರಡು, ಒಂದು ಹಳದಿ ಮತ್ತು ಕೆಂಪು. ಹಳದಿ ಬಣ್ಣವು ಶಾಂತಿಯುತದ ಪ್ರಯುಕ್ತವಾದರೆ ಕೆಂಪು ಬಣ್ಣ ಧೈರ್ಯವನ್ನು ಸಾಬೀತುಪಡಿಸುತ್ತದೆ. ಹಾಗಾಗಿ ನಮ್ಮ ಶಾಲೆಯಲ್ಲಿ ಎಲ್ಲ ರೀತಿಯ ಸೌಕರ್ಯಗಳು ಒದಗಿರೋದ್ರಿಂದ ನಾವು ಸಹ ಶಾಂತಿಯುತವಾಗಿ, ಧೈರ್ಯಯುತವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಡೋದಕ್ಕೆ ನಮ್ಮ ಆಡಳಿತ ಮಂಡಳಿಯವರು ನಿಜವಾಗ್ಲೂ ಸಹ ಒಳ್ಳೆ ರೀತಿಯ ಪ್ರೋತ್ಸಾಹ ಕೊಡ್ತಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ದಿನ ನಮ್ಮ ಶಾಲೆಯಲ್ಲಿ ವನ ದಿನಾಚರಣೆಯನ್ನು ಮಾಡ್ತಕ್ಕಂತಹ ಉದ್ದೇಶವೇನೆಂದರೆ, ಇತ್ತೀಚಿನ ದಿನಗಳಲ್ಲಿ ನಗರೀಕರಣ ಹಾಗೂ ಕೈಗಾರೀಕರಣ ಉದ್ದೇಶಕ್ಕಾಗಿ ನಮ್ಮ ಸುತ್ತಮುತ್ತಲು ಇರ್ತಕ್ಕಂತಹ ಪರಿಸರವನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ ವಿದ್ಯಾವಂತರಾದಂತಹ ನಾವೆಲ್ಲರೂ ಸಹ. ಹಿಂದಿನ ಕಾಲದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶಗಳನ್ನು ನೋಡ್ತಾ ಇದ್ವಿ. ಯಾಕೆ ಅಂದರೆ ಅವರು ಅನಾಗರಿಕರು, ಯಾವುದೇ ರೀತಿಯ ದುರುದ್ದೇಶ ಇಲ್ಲದೆ ಕಾಡುಗಳನ್ನು ರಕ್ಷಿಸ್ತಾ ಇದ್ರು. ಆದರೆ ಒಳ್ಳೆಯ ಉದ್ದೇಶ ಇಟ್ಕೊಂಡು ಸಹ ವಿದ್ಯಾವಂತರಾದಂತಹ ನಾವೆಲ್ಲ ಒಳ್ಳೆ ಗಾಳಿ, ವಾತಾವರಣ ಇವೆಲ್ಲ ಹಾಳು ಮಾಡೋ ಉದ್ದೇಶ ಇಟ್ಕೊಂಡೇ ನಗರೀಕರಣ ಮತ್ತು ಕೈಗಾರಿಕಾ ಅಭಿವೃದ್ಧಿ ಕಾರಣದಿಂದಾಗಿ ನಮ್ಮ ಸುತ್ತಮುತ್ತಲು ಇರ್ತಕ್ಕಂತಹ ಕಾಡುಗಳನ್ನೆಲ್ಲ ಹಾಳು ಮಾಡ್ತಾ ಇದ್ದಾನೆ. ಇದರಿಂದ ಏನಾಗುತ್ತೆ, ಒಳ್ಳೆ ವಾತಾವರಣ ಸಿಗೋದಿಲ್ಲ, ಒಳ್ಳೆ ಗಾಳಿ ಸಿಗೋದಿಲ್ಲ. ಹೀಗಾಗಿ ಮನುಷ್ಯರೆಲ್ಲರೂ ಸಹ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ನಾವು ಹಿಂದೆ 2-3 ವರ್ಷಗಳ ಕಾಲ
ಹಿಂದೆ ಏನು ಮಾಡಿದ್ವಿ, ಕೊರೋನಾ ಅಂತಕ್ಕಂತಹ ಹೆಮ್ಮಾರಿಗೆ ತುತ್ತಾದ್ವಿ. ಆಗ ಕೃತಕವಾದಂತಹ ಗಾಳಿ, ವೆಂಟಿಲೇಟರ್ ಮುಖಾಂತರ ಏನು ಮಾಡಿದ್ವಿ, ಗಾಳಿ ಉಸಿರಾಡ್ತಕ್ಕಂತಹ ಒಂದು ಪರಿಸ್ಥಿತಿ ಏರ್ಪಡಿತು. ಇದೇ ರೀತಿ ಮುಂದುವರೆದ್ರೆ ಸಹ ನಮ್ಮ ಸುತ್ತಮುತ್ತಲ ಕಾಡುಗಳು ನಾಶ ಆದರೆ ಏನಾಗುತ್ತೆ ಅಂದರೆ ಒಳ್ಳೆ ಗಾಳಿ ವಾತಾವರಣನೇ ಸಿಗೋದಿಲ್ಲ. ಈಗ ಮಕ್ಕಳಿಗೆ ಮೊಬೈಲು ಮತ್ತು ಟಿ ವಿ ಇದೆರಡು ಬಿಟ್ಟರೆ ಕಾಡು ಅಂದ್ರೂ ಗೊತ್ತಿಲ್ಲ, ಕಾಡು ಪ್ರಾಣಿಗಳು ಅಂದ್ರೂ ಗೊತ್ತಿಲ್ಲ, ಇದರ ಯಾವುದೇ ಅರಿವು ಇಲ್ಲ. ನಮ್ಮ ಪೋಷಕರು ಅದೇ ರೀತಿ ಇದ್ದಾರೆ, ಹಾಗೆ ಮಕ್ಕಳು ಸಹ ಅದೇ ರೀತಿ ಇದ್ದಾರೆ. ಹಾಗಾಗಿ ಇದರೆಲ್ಲ